ತುಂಬಾ ದಿನಗಳ ನಂತರ ಕಿಚ್ಚ ಸುದೀಪ್ ಅವರ ಹೊಸ ಮೂವಿ ರಿಲೀಸ್ ಆಗಿರುವಂಥದ್ದು ಅದೇ ಮ್ಯಾಕ್ಸ್. ಸೊ ಗೆಳೆಯರೆ 99% ಜನ ಈ ಮೂವಿ ಬಗ್ಗೆ ಪಾಸಿಟಿವ್ ರಿವ್ಯೂಸ್ ಕೊಡ್ತಿದ್ದಾರೆ, ಚೆನ್ನಾಗಿದೆ ಮೂವಿ ನೋಡ್ರಿ ಅಂತಂದು. ಸೊ ಇನ್ನೆಲ್ಲೋ ಕೆಲವೊಬ್ರು ಮಾತ್ರ ಚೆನ್ನಾಗಿಲ್ಲ, ಹಂಗೆ ಹಿಂಗೈತೆ ಹಂಗಿಲ್ಲ, ಸೊ ಅದು ಇದು ಅಂತಂದು ನೆಗೆಟಿವ್ ರಿವ್ಯೂಸ್ ಕೊಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಈ ಮೂವಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ, ಪೂರ್ತಿ ನೋಡ್ರಿ. ಈ ಒಂದು ಫಿಲಮ್ ಬರೀ 2 ಗಂಟೆ ಇರುವಂಥದ್ದು. ಸೊ ಈ ಒಂದು ಮೂವಿ ಇನ್ನೂ ಒಂದು ಅರ್ಧ ಗಂಟೆ ಇದ್ದಿದ್ರು ನೋಡ್ಬೋದಾಗಿತ್ತು ಅಂತ ಅನಿಸ್ತು ಗುರು, ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಷನ್ ಮೂವಿ ಅಂತ ಕರಿಬೋದು ಇದನ್ನ. ಸೊ ಒಂಥರ ಸಸ್ಪೆನ್ಸ್ ಆಗಿದೆ. ಸೊ ಮುಂದೇನಾಗುತ್ತೆ ಅಂತ ತಗೊಂತಾ ಹೋಗುತ್ತೆ ಸ್ಟೋರಿ. ಸೊ ತುಂಬಾ ಚೆನ್ನಾಗಿದೆ ಗೆಳೆಯರೆ ಮೂವಿ. ಸೊ ಈ ಮೂವಿಯಲ್ಲಿ ಅಲ್ಲಲ್ಲಿ ಫೈಟಿಂಗು, ಆಮೇಲೆ ಸಸ್ಪೆನ್ಸ್ ಆಗಿ ಥ್ರಿಲ್ಲರ್ ಸೀನ್ಸ್ಗಳು ಕೂಡ ಇದಾವೆ. ಸೊ ಹಂಗಾಗಿ ಈ ಒಂದು ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಷನ್ ಮೂವಿ ಅಂತ ಹೇಳ್ಬೋದು. ಈ ಮೂವಿಯ ಹೀರೋ ಯಾರು, ವಿಲನ್ ಯಾರು ಅಂತ ಹೇಳೋದೇ ಬೇಡ, ಯಾಕಂದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಹೀರೋ ಕಿಚ್ಚ ಸುದೀಪ್ ಅವರು, ಮತ್ತೆ ವಿಲನ್ ಯಾರಪ್ಪ ಅಂತ ನಿಮಗೆ ಗೊತ್ತಿಲ್ಲದೆ ಇರಬಹುದು. ಸೊ ಟ್ರೈಲರಲ್ಲಿ ಆಲ್ರೆಡಿ ನೀವು ನೋಡಿರ್ತೀರಾ. ಸೊ ಮಂಗಳಂ ಸೀನಣ್ಣಪ್ಪ, ಪುಷ್ಪ ಪಿಕ್ಚರ್ ನೋಡಿರ್ತೀರಾ. ಸೊ ಪುಷ್ಪದಲ್ಲಿ ಪಾರ್ಟ್ ಮಾಡಿರುವಂಥ ಮಂಗಳಂ ಸೀನು ಅವರೇ ಈ ಮೂವಿಯಲ್ಲೂ ಕೂಡ ಸೊ ಈ ಒಂದು ವಿಲನ್ ಪಾತ್ರ ಮಾಡಿರುವಂಥದ್ದು. ಗೆಳೆಯರೇ, ಈ ಫಿಲಮ್ನ ಹೆಸರು ಯಾವ ಥರ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೋ, ಸೊ ಈ ಒಂದು ಮೂವಿಯಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರು ಮ್ಯಾಕ್ಸು. ಈ ಮೂವಿ ಶುರು ಆಗ್ತಿದ್ದಂಕಲೆ ಬಾಂಬ್ ಬ್ಲಾಸ್ಟ್ ನ ಸೀನ್ಸ್ ತೋರಿಸ್ತಾರೆ. ಸೊ ಯಾಕೆ ಹಿಂಗಾಯ್ತು ಏನು ಎತ್ತ ಅಂತ ಮುಂದೆ ತೋರಿಸ್ತಾ ಹೋಗ್ತಾರೆ ಗುರು. ಸೊ ಮಂಗಳಂ ಸೀನಣ್ಣ ಅವರ ಬರ್ತ್ಡೇ ಇರುತ್ತೆ, ಅವರು ಒಂದು ಮೇಜರ್ ರೋಲ್ ಮಾಡಿರುವಂಥದ್ದು ವಿಲನ್ನು. ಸೊ ಗೆಳೆಯರೇ, ಮಂಗಳಂ ಸೀನಣ್ಣ ಪುಷ್ಪದಲ್ಲೂ ನೋಡಿರ್ತೀರಾ. ಬರ್ತ್ಡೇ ಅಲ್ಲ ಗುರು, ಅದು ಪಾರ್ಟಿ ಕೊಡ್ಬೇಕಾರೆ ಹ್ಞೂ ಅಂಟವ ಮಾವ ಆ ಸಾಂಗ್ ಬರುತ್ತಲ್ಲಪ್ಪ, ಹ್ಞೂ ಅಂತೀಯ ಮಾವ. ಸೊ ಹಂಗೇನೆ ಈ ಒಂದು ಫಿಲಮಲ್ಲೂ ಕೂಡ ಒಂದು ಐಟಮ್ ಸಾಂಗ್ ಹಾಕಿದ್ದಾರೆ ಫಸ್ಟ್ಗೆ. ಸೊ ಮಂಗಳಂ ಸೀನಣ್ಣ ಏನು ವಜ್ರಮುನಿ ಥರ ಏನು ಐಟಮ್ ಸಾಂಗ್ಗಳನ್ನ ಇದ್ರೇನೆ ಗುರು ಫಿಲಮ್ ಮಾಡೋದು. ಸೊ ಇದೊಂಥರ ಚೆನ್ನಾಗಿದೆ. ಮೂವಿ ಶುರು ಆಗ್ತಿದ್ದಂಕಲೇ ಪೊಲೀಸ್ ಅವ್ರ ಬಗ್ಗೆ ನಿಮಗೆ ಗೊತ್ತಾಗೇ ಬಿಡುತ್ತೆ. ಕೇರ್ಲೆಸ್ ಪೊಲೀಸ್ ಅವರು. ಸೊ ತುಂಬ ಭಯ ಪಡುವಂಥ ಪೊಲೀಸ್ ಅವರು, ಈ ಮಂತ್ರಿ ಮಕ್ಕಳಿಗೆಲ್ಲ ಬಗೆಟಿಡಿಯ ಅಂತ ಪೊಲೀಸ್ನವರು. ಸೊ ಓವರ್ ಆಲ್ ಹೇಳಿದ್ರೆ ಪೊಲೀಸ್ನವ್ರ ಬಗ್ಗೆ ನೀಟಾಗಿ ತೋರಿಸಿದ್ದಾರೆ. ಸೊ ಯಾವ ತರ ಇರ್ತಾರೋ ಅವರು ಅಂತ ಫಸ್ಟ್ಗೆ ತೋರಿಸಿದ್ದಾರೆ ಗುರು. ಸೊ ಫಸ್ಟ್ಗೆ ಮ್ಯಾಕ್ಸು ಎಂಟ್ರಿ ಆಗುತ್ತೆ. ಸೊ ಪೊಲೀಸ್ ಸ್ಟೇಷನ್ಗೆ ಮ್ಯಾಕ್ಸು ಬರೀ ಸಸ್ಪೆಂಡ್ ಆಗ್ತಾನೆ ಬಂದಿರ್ತಾರೆ ಗುರು. ಸೊ ಮ್ಯಾಕ್ಸು ಯಾಕೆ ಸಸ್ಪೆಂಡ್ ಆಗಿರ್ತಾರ ಅಂತಂದ್ರ, ಸೊ ಮ್ಯಾಕ್ಸು ಎಲ್ಲೆಲ್ಲೋಗಿ ಸಸ್ಪೆಂಡ್ ಆಗಿರ್ತಾರೋ ಅಲ್ಲೆಲ್ಲ ಒಂದೊಂದು ಕೊಲೆಗಳು ಅಥವಾ ಒಂದೊಂದು ಒಳ್ಳೆ ಕಾರ್ಯಗಳು ಮಾಡಿ ಬಂದಿರ್ತಾರ. ಸೊ ಹಂಗಾಗಿ ಮ್ಯಾಕ್ಸು ಸಸ್ಪೆಂಡ್ ಆಗ್ತಾ ಹೋಗ್ತಿರ್ತಾರ. ಸೊ ಈ ಒಂದು ಮೂವಿಯಲ್ಲಿ ಇನ್ನೇನು ನಾಳೆ ಡ್ಯೂಟಿ ಜಾಯಿನ್ ಆಗಬೇಕು, ಇವತ್ತೇನೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ. ಸೊ ಹೋಗಿ ಡ್ಯೂಟಿ ಜಾಯಿನ್ ಆಗ್ಬೇಕು ನಾಳೆ. ಸೊ ಅವತ್ತಿನ ಬೆಳಿಗ್ಗೆವರೆಗೂ ಏನಾಗುತ್ತೆ ಅನ್ನೋದೇ ಈ ಮ್ಯಾಕ್ಸ್ ಮೂವಿ. ಇಬ್ರು ಮಂತ್ರಿ ಮಕ್ಕಳನ್ನ ಸಾಯಿಸಿರ್ತಾರೆ ಗುರು. ಸೊ ಯಾರು ಸಾಯಿಸಿರ್ತಾರೆ, ಸೊ ಅವರೇ ಓಡಾಡ್ಕೊಂಡು ಸಾಯ್ತಾರೋ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಮೂವಿ ನೋಡ್ರಿ. ಸೊ ಒಂಥರ ಲಾಸ್ಟಿಗೆ ಟ್ವಿಸ್ಟ್ ಸಿಕ್ತಂಗೆ ಆಗುತ್ತೆ, ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಿಂಗಂತಾರಲ್ಲಪ್ಪ ಮೀಮಲ್ಲಿ. ಸೊ ಹಂಗೆ ಏನೇನೋ ಆಗುತ್ತೆ ಗುರು ಇದು ಸ್ಟೋರಿ. ಸೊ ಒಂಥರ ಸಸ್ಪೆನ್ಸ್ ಆಗಿ ಹೋಗ್ತಾ ಇರುತ್ತೆ ಸ್ಟೋರಿ. ಸೊ ಮ್ಯಾಕ್ಸು ಏನೇನೆಲ್ಲ ಒಂದು ಐಡಿಯಾಗಳನ್ನ ಉಪಯೋಗಿಸ್ತಾನೆ. ಸೊ ಮತ್ತೆ ಇನ್ನು ಏನೇನಾಗುತ್ತೆ, ಮತ್ತೆ ಪೊಲೀಸ್ನವರು ಯಾವ ಥರ ಕೆಲಸ ಮಾಡ್ತಾರೆ, ಆ ರಾತ್ರಿ ಏನಾಗುತ್ತೆ ಅಂತ ಇರೋದೇ ಈ ಮ್ಯಾಕ್ಸ್ ಮೂವಿಯಲ್ಲಿ ತೋರಿಸಿದರೆ. ತುಂಬ ಚೆನ್ನಾಗಿದೆ ಗುರು ಮೂವಿ. ಸೊ ಒಂಥರ ಸಸ್ಪೆನ್ಸ್ ಆಗಿದೆ, ಮಿಸ್ ಮಾಡ್ದಂಗೆ ನೋಡ್ರಿ. ಇನ್ನು ಯಾರು ನೋಡಿಲ್ಲ ನೀವು ನೋಡ್ರಿ, ನಾನು ಆಲ್ರೆಡಿ ನೋಡಿದ್ದಾಯ್ತು. ನೋಡ್ರಿ ಮೂವಿನ, ಚೆನ್ನಾಗಿದೆ. ಪೊಲೀಸ್ ಅವರಲ್ಲೇನೆ ಸ್ವಲ್ಪ ಜನ ಕಳ್ಳ ಪೊಲೀಸ್ನರು ಇರ್ತಾರೆ. ಸೊ ಅಂದರೆ ಇನ್ಫಾರ್ಮರ್ಗಳು. ಸೊ ಇನ್ಫಾರ್ಮ್ ಮಾಡ್ತಿರ್ತಾರೆ, ಅಂಥವರೆಲ್ಲ ಗೊತ್ತಾಗ್ತಾರೆ. ಆಮೇಲೆ ಹಂಗೆ ಹೋಗ್ತಾ ಇರುತ್ತೆ ಗುರು ಸ್ಟೋರಿ. ಸೊ ಆಮೇಲೆ ಪಂಚರ್ ಶಾಪ್ ಹತ್ರ ಹೋಗಿ ಪಂಚರ್ ಮಾಡಿ ನಿಲ್ಲಿಸು ಅಂತ ಹೇಳೋದು. ಆಮೇಲೆ ಇದೊಂಥರ ಬೆಲ್ ಬಾಟಮ್ ಮೂವಿಗೆ ಕಂಪೇರ್ ಮಾಡ್ಬೋದು, ಅಂದರೆ ಅದೇ ಒಂಥರ ಬೇರೆ ಥರ ಇದೆ. ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನಾವು ಹೇಳ್ಬೋದು ಗುರು. ಸೊ ಅಂದರೆ ಆ ಮೂವಿಗೂ ಈ ಮೂವಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಗುರು. ಅಲ್ಲಿ ಡಿಟೆಕ್ಟಿವ್ ಥರ ಮಾಡ್ತಿರ್ತಾರೆ ಆ ಮೂವಿಯಲ್ಲಿ, ಆದರೆ ಇದರಲ್ಲಿ ಡಿಟೆಕ್ಟಿವ್ ಎಲ್ಲ ಇಲ್ಲ. ಸೊ ಅವತ್ತು ರಾತ್ರಿಯಿಂದ ಬೆಳಗ್ಗೆವರೆಗೂ ಏನೇನಾಗುತ್ತೆ ಅನ್ನೋದೇ ಈ ಮೂವಿಯ ಒಂದು ಲೈನಾಗಿ ಹೇಳಬಹುದು ಗುರು ಈ ಮೂವಿ ಬಗ್ಗೆ. ಅಲ್ಲಲ್ಲಿ ಮಾಸ್ ಡೈಲಾಗ್ಗಳು, ಆಮೇಲೆ ಒಳ್ಳೆ ಮಾಸ್ ಫೈಟಿಂಗು, ಆಮೇಲೆ ನೀವು ಲವ್ ಸ್ಟೋರಿ ಐತಂತ ಕೇಳಬಹುದು. ಲವ್ ಸ್ಟೋರಿ ಎಲ್ಲ ಇಲ್ಲ ಇದರಲ್ಲಿ, ಜಾಸ್ತಿ ಹೆಣ್ಮಕ್ಳನ್ನ ತೋರ್ಸೋಕ್ಕೆ ಹೋಗಿಲ್ಲ. ಈ ಮೂವಿಯಲ್ಲಿ ಲೇಡಿ ಪೊಲೀಸ್ ಅವರು, ಆಮೇಲೆ ಅಪ್ಪ ಅಮ್ಮ ಆ ಥರ ಸೆಂಟಿಮೆಂಟ್ ಇರುವಂಥದ್ದು. ಸೊ ಗೆಳೆಯರೇ, ಇದೊಂದು ಪಕ್ಕ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಫಿಲಮ್ಮು,
ಪಕ್ಕ ಮಾಸ್ ಫಿಲಮ್ ಅಂತ ಕರಿಬಹುದು. ಸೊ ತುಂಬಾ ದಿನಗಳ ನಂತರ ಕಿಚ್ಚ ಸುದೀಪ್ ಅವರ ಮೂವಿ ಬಂದಿದೆ. ಆಲ್ರೆಡಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ತುಂಬಾ ಜನ ಹೇಳಿದ್ರು ನನಗೂ ಕೂಡ ಮ್ಯಾಕ್ಸ್ ಮೂವಿ ರಿವ್ಯೂ ಮಾಡಿದ್ರು ಅಂತಂದು. ಸೊ ಫೈನಲಿ ಇವತ್ತು ರಿವ್ಯೂ ಮಾಡ್ತಿದ್ದೀನಿ. ಚೆನ್ನಾಗಿದೆ ಮೂವಿ, ನೋಡ್ರಿ. ಪಕ್ಕ ಆಕ್ಷನ್ ಮೂವಿನಪ್ಪ. ಮತ್ತೆ ನೀವು ಅದರಲ್ಲಿ ಅದಿಲ್ಲ ಇದಿಲ್ಲ ಅಂತ ಹುಡ್ಕಕ್ಕೆ ಹೋಗ್ಬೇಡ್ರಿ. ಪಕ್ಕ ಆಕ್ಷನ್ ಮೂವಿ ಚೆನ್ನಾಗಿದೆ, ನೋಡಿ. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಕ್ಲೈಮ್ಯಾಕ್ಸ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಹ್ಯಾಪಿ ಎಂಡಿಂಗು. ಸೊ ನೀವು ನೋಡ್ರಿ ಮೂವಿನ ಗುರು. ಕತೆ ಕೇಳೋದು ರಿವ್ಯೂ ನೋಡೋದು ಅಲ್ಲೆಲ್ಲ ಒಂದು ಕಡೆಗೆ ಇರಲಿ ಗುರು. ಮೂವಿ ಚೆನ್ನಾಗಿದೆಯೋ ಅಂತ ಕೇಳಿದರೆ ಚೆನ್ನಾಗಿದೆ ಮೂವಿ, ನೋಡ್ರಿ. ಸೊ ಮೂವಿ ನೋಡಿದರೆ ಒಂಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನಿಮಗೂ ಕೂಡ ಮೂವಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಸೊ ರಿವ್ಯೂಸ್ ಕೇಳಿ ಯಾರೋ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂದ ತಕ್ಷಣ ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ನೀವು ನೋಡಿದ್ರೇ ನಿಮಗೆ ಗೊತ್ತಾಗೋದು ಮೂವಿ. ಸೊ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ಮ್ಯಾಕ್ಸು ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ, ನೋಡಿದ್ದವ್ರು ಇದ್ದರೆ. ಹೊಸದಾಗಿ ನೋಡ್ತಿರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.